ಇಂತಹ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಸಿರಿವಂತಿಕೆಯನ್ನು ಹೊಂದಿರುವ ಈ ಕನ್ನಡ ನಾಡಿನಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಯು ವೈವಿಧ್ಯಮಯವಾಗಿ ಬೆಳೆದುಕೊಂಡು ಬಂದಿದೆ. ರಂಗಕಲೆಯ ಸಿರಿವಂತಿಕೆಯಲ್ಲಿ ಬರುವ ಜನಪದರ ಬಯಲಾಟಗಳೂ ಸಹ ಅತ್ಯಂತ ವಿಶಿಷ್ಟವಾಗಿದ್ದು, ಅವುಗಳನ್ನು ಉಳಿಸಿ ಬೆಳೆಸಬೇಕೆಂಬ ಕಳಕಳೆಯ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವೂ ಸಹ ಬಾಗಲಕೋಟೆಯಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿಯನ್ನು ಸ್ಥಾಪಿಸಿದೆ. ಸ್ಥಾಪನೆ ಆದಂಥ ಕಾಲದಿಂದ ಇಲ್ಲಿಯವರೆಗೂ ಸಹ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಈ ಅಕಾಡೆಮಿಯು ಹಮ್ಮಿಕೊಂಡು ಬರುತ್ತಿದ್ದು, ಇಂದಿನ ಸಂದರ್ಭದಲ್ಲಿ ಇಂದಿನ ಅಧ್ಯಕ್ಷರಾದಂಥ ಪ್ರೊಫೆಸರ್ KR ದುರ್ಗಾದಾಸ್ ಅವರು ಈ ಬಯಲಾಟಗಳನ್ನು ಜನಮುಖಿಗೊಳಿಸುವಲ್ಲಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಸ್ವತಃ ಕಲಾವಿದರಾದಂತಹ ಇವರು ಈ ಬಯಲಾಟದ ಎಲ್ಲ ಮಗ್ಗಲುಗಳನ್ನು ಬಲ್ಲವರಾಗಿದ್ದಾರೆ. ಅವರ ಹಿತಚಿಂತನೆಯ ಕಾಳಜಿಯ ಹಿನ್ನೆಲೆಯಲ್ಲಿ ಬಯಲಾಟಗಳಿಗೆ ಈಗ ಶುಕ್ರದಶೆ ಬಂದೊದಗಿದ್ದು, ಅನೇಕ ಬಗೆಯ ವಿಚಾರ ಸಂಕಿರಣಗಳನ್ನು, ಪ್ರದರ್ಶನಗಳನ್ನು ನಾಡಿನಾದ್ಯಂತ ನಡೆಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಎಂಬ ಗ್ರಾಮದ ನೀಲಕಂಠೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಇದೇ ಏಪ್ರಿಲ್ 8ರಂದು 1 ದಿನದ ವಿಚಾರ ಸಂಕಿರಣ ಮತ್ತು ಸಣ್ಣ ಆಟಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಅತ್ಯಂತ ವಿಶಿಷ್ಟವಾದಂಥ ಈ ಸಮ್ಮೇಳನವನ್ನು ನಾವಲಗಿ ಗ್ರಾಮದ ಹಿರಿಯ ಕಲಾವಿದೆಯಾದ ಶ್ರೀಮತಿ ಲಕ್ಷ್ಮೀಬಾಯಿ ಬರಗಾಲ್ ಅವರು ಉದ್ಘಾಟಿಸಿದರು. ನಂತರ ರಬಕವಿಯ ಪ್ರೊಫೆಸರ್ ಸಿದ್ದರಾಜು ಅವರು ಬಯಲಾಟ ಕಲಾವಿದರ ಪರಿಸ್ಥಿತಿ ಕುರಿತು ಮಾತನಾಡಿದರು. ನಂತರ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ H ನದಾಫ್ ಅವರು ಸಂಗ್ಯಾಬಾಳ ಸಣ್ಣಾಟದಲ್ಲಿ ಮೌಲ್ಯ ಪ್ರಸಾರ ಕುರಿತು ಮಾತನಾಡಿದರು. ತದನಂತರ ಅಕಾಡೆಮಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ KR ದುರ್ಗಾದಾಸ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಆಮೇಲೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ನಾವಲಗಿಯ ಪರಮಪೂಜ್ಯ ಶ್ರೀ ಶೈಲಯ್ಯ ಬಸಯ್ಯ ಹಿರೇಮಠ ಅವರು ಆಶೀರ್ವಚನವನ್ನು ನೀಡಿದರು. ನಂತರ ಸಣ್ಣ ಆಟಗಳ ಹಾಡುಗಾರಿಕೆ ಮತ್ತು ಪ್ರದರ್ಶನ ನಡೆಯಿತು. ಆ ಒಂದು ಝಲಕ್ ನೋಡಿ.